ಹಲೋ, ವೆಲ್ಕಮ್. ಇವತ್ತು ನುಗ್ಗೆ ಸೊಪ್ಪಿನ ಪೌಡರ್ ಅಥವಾ ಮೊರಿಂಗಾ ಪೌಡರ್ ಏನಿರುತ್ತೆ ಅದನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಈ ಎಲೆಯನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸಿ ಅದಾದ್ಮೇಲೆ ಒಲೆ ಮೇಲಿಟ್ಟು ಒಂದ್ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದಷ್ಟೇ. ಯಾವುದೇ ಒಂದು ಮಸಾಲೆಯನ್ನ ಹಾಕಲಿಲ್ಲ, ಪ್ಲೇನ್ ಪೌಡರ್ ಅಷ್ಟೇ ಮಾಡಿರೋದು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ಸುಮಾರಷ್ಟು ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಏನು ಹಾಳಾಗುವುದಿಲ್ಲ. ಇವತ್ತಿನ ಊಟದ ಜೊತೆಗೆ ಸ್ವಲ್ಪ ತರಕಾರಿ ಸಲಾಡ್ ಮಾಡ್ಕೊಂಡಿದ್ದೆ. ಖಾರಕ್ಕೆ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ಜೀರಾ ಪೌಡರ್ ಹಾಗೆ ಸಾಲ್ಟ್ ಹಾಕಿದ್ದಷ್ಟೇ. ಇದಕ್ಕೆ ಕೂಡ ಬೇರೆ ಏನು ಜಾಸ್ತಿ ಮಸಾಲೆ ಹಾಕಲಿಲ್ಲ. ಕರ್ಡ್ ಮತ್ತೆ ಕುಕುಂಬರ್, ಟೊಮ್ಯಾಟೊ, ಆನಿಯನ್, ಕ್ಯಾರೆಟ್ ಇದೆಲ್ಲ ಹಾಕಿದ್ದೆ. ಮಧ್ಯಾಹ್ನದ್ದು ಊಟಕ್ಕೆ ಇವತ್ತು ಬ್ರೌನ್ ರೈಸ್ ಕುಕ್ ಮಾಡಿದ್ದೆ. ಹಾಗೆ ಸ್ವಲ್ಪ ತರಕಾರಿ ಇತ್ತು, ಅದನ್ನ ಕುಕ್ ಮಾಡಿದ್ದೆ. ಅದರ ಜೊತೆಗೆ ಆವಾಗಲೇ ರೆಡಿ ಮಾಡಿರುವಂತಹ ಮೊರಿಂಗಾ ಪೌಡರ್ ಸ್ವಲ್ಪ ಹಾಗೆ ತರಕಾರಿ ಸಲಾಡ್. ಸಲಾಡ್‌ಗೆ ಮೊಸರು ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತುಂಬಾನೇ ಹೆಲ್ದಿ ಅಂತ ಕೂಡ ಹೇಳ್ಬಹುದು. ಥ್ಯಾಂಕ್ ಯು.